ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಬಹುಶಃ ನೀವು ಹೇಳ್ದಂಗೆ 9 ತಿಂಗಳು ಆಗಬೇಕಾಗಿತ್ತು ಇಷ್ಟೊತ್ತಿಗೆ ಅವ್ರು CM ಆಗಿ ಅಂತ ಹೇಳಿದ್ರಿ. ಈಗ ಅವ್ರು ಏನು ಪ್ರಯತ್ನ ಪಟ್ಟಿದ್ರು, ಈ ಪ್ರಯತ್ನವನ್ನು 9 ತಿಂಗಳ ಹಿಂದೆನೇ ಮಾಡಿದರೆ 25 ಇಸ್ವಿ ಮೇನಲ್ಲೇ ಶುರು ಆಗ್ಬಿಟ್ಟಿದೆ ಯೋಗ. ಹೌದು, 25ರಿಂದ ನಾನು ಪ್ರಯತ್ನ ಮಾಡ್ತಾನೆ ಇದ್ದಾನೆ. 25ರಲ್ಲೂ ಹೇಳಿದ್ದಾನೆ ನಮ್ದರ್ಧ ಅವ್ರದ್ದು ಅಂತ ಹೇಳಿದೆ, 2 ಅಂತ. 25 ಜ್ಞಾಪಿಸ್ದ, 26 ಅದಕ್ಕೆ ಬಿದ್ದ. 26ರಲ್ಲಿ ಮೇಲ್ ಕೊಡ್ತಾರೆ, ಜೂನಲ್ಲಿ ಕೊಡ್ತಾರೆ, ದೀಪಾವಳಿ ಕೊಡ್ತಾರೆ, ಯುಗಾದಿಗೆ ಕೊಡ್ತಾರೆ, ಹೊಸದು ಕೊಡ್ತಾರೆ ಹೇಳ್ಕೊಂಡು ಹೋದ್ರು. ಅದು ಅವನ ಕೈಲಿರಲಿಲ್ಲ, ಅವನ ಕೈಲಿ ಅವನ ಪ್ರಯತ್ನ ಏನಿತ್ತು. ಪ್ರಯತ್ನದಲ್ಲಿ ಅಷ್ಟು ಕಷ್ಟಪಟ್ಟು ಪ್ರಯತ್ನ ಮಾಡೋನೊಬ್ಬ ಮನುಷ್ಯ ನಾನಂತೂ ನೋಡಿಲ್ಲ. ನಿಮ್ಮ ಮಾರ್ಗದರ್ಶನ ಜೊತೆಗೆ ಅವರ ಪರಿಶ್ರಮನೂ ಪೂರ್ತಿ ಪರಿಶ್ರಮ ಆಯಿತು. ಆದರೆ ಮಾಡಬೇಕಾದ್ರೆ ಮಾಡಲಾ ಬೇಡ ಆಗುತ್ತಾ ಗುರುಗಳೇ ಕೇಳ್ತಾನೆ. ನಾವು ವಿಶ್ವಾಸ ಕೊಟ್ಟು ಆಗುತ್ತೆ ಅಂತ ಸತ್ಯ ಹೇಳಿದ್ರೆ ಅದ್ರ ಮೇಲೆ ಬೀಳೋದೇ ಅವನು. ಆಗ್ತೇ ಮುಖ್ಯಮಂತ್ರಿ ಆಗ್ತಾ ಅಂತ ಹೇಳಿದ್ದೆ, ಹೊಡೆದಾಟ ಬಡದಾಟ ಮಾಡಿ ನೋಡಿ ಕೂತ್ಕೊಂಡಲ್ಲ. ಒಳ್ಳೆ ವಿಜ್ಞಾನರಾಗಿದ್ದರೆ ಪೇಷನ್ಸ್ ಇರಲ್ಲ. ಅಯ್ಯೋ ಬಿಟ್ಕೊಳ್ಳೋದಪ್ಪ, ಓಲಿ ಬಿಡಪ್ಪ, ಹಾಳಾಗೋಲಿ. ಅವನು ಹಾಗೆಲ್ಲ, ಏನು ಆಸೆ ಪಡ್ತಾನ ಅದನ್ನು ಪಡ್ಕೋತಾನೆ. ಆ ಪಡ್ಕೊಂಡ್ರೆ ಸಾಕ್ಷಿ, ಮತ್ತು ಮುಖ್ಯಮಂತ್ರಿ ಆಗಿರೋದು ಸಾಕ್ಷಿ. ಒಂದು ಯೋಗ, ಒಳ್ಳೆ ಯೋಗ ಅಂತ ಶುರು ಆದಮೇಲೆ ಅದಕ್ಕೊಂದು ಕಾಲಮಿತಿ ಇದೆ, ಮುಕ್ತಾಯ ಅಂತಿದೆ. DK ಶಿವಕುಮಾರ್ ಅವರಿಗೆ ಯೋಗ ಶುರುವಾಗಿದೆ 25ರಲ್ಲಿ ಅಂತ ಹೇಳಿದ್ರಿ. ಎಷ್ಟು ಸಮಯದವರೆಗೆ ಇದೆ? 2ನೇ ತಾರೀಕು ಜೂನ್ 27ವರೆಗೂ ಈ ಸದ್ಯಕ್ಕೆ ನಮಗೆ ಗೊತ್ತಾಗುತ್ತೆ ಒಳ್ಳೆ ಯೋಗ ಇದೆ. ಆಮೇಲೆ ಅಲ್ಲಿ 7:30 ಆರಂಭ ಆಗುತ್ತೆ. ಹೌದು. ಆದರೆ ಶನಿಕಾಟ ಬಂದರೂ ಈಗ ವೃಶ್ಚಿಕ ರಾಶಿಗೆ ಶನಿಕಾಟ ಬಂತು. ಪ್ರಧಾನಮಂತ್ರಿಯವರು ಅನುರಾಧ ನಕ್ಷತ್ರದಲ್ಲಿ ಅಂತ ಬರೀತಾರೆ, ನಂಗೆ ಗೊತ್ತಿಲ್ಲ. ಹೌದು. ಆಮೇಲೆ ಸಿದ್ದರಾಮಯ್ಯನೂ ಅನುರಾಧ ನಕ್ಷತ್ರ ಅಂತ ಬರೀತಾರೆ. ಅವ್ರು ಶನಿಕಾಟ ಇದ್ರು ಕೂಡ ನೋಡಿ, ಮುಖ್ಯಮಂತ್ರಿಗಳಾದರು, ಬೇಕಾದ್ರೆ ದರ್ಬಾರ್ ಮಾಡಿದ್ರು ನೋಡಿ. ಮೋದಿ ಎಲೆಕ್ಷನ್ ಗೆಲ್ತಾನೆ ಇದ್ದರು. ಆದರೆ ಶನಿ ಬಂದಾಕ್ಷಣ 7:30 ಶನಿಕಾಟ ಬಂದ ತಕ್ಷಣ ಯಾವುದು ಬರುತ್ತೆ ಅಂತ ಅಂದು ಹೋಗುತ್ತಾ ಅಂತಲ್ಲ. ಅಲ್ಲಿ ನೀನು ಏನು ಪಾಪ ಪುಣ್ಯ ಸರಿಯಾಗಿ, ಅವನು ಫಿಲಾಸಫರ್ ಸ್ಯಾಟರ್ನ್, ನಿಮ್ಮ ಪಾಪ ಪುಣ್ಯಕ್ಕೆ ಸರಿಯಾಗಿ ನಿಮಗೆ ಫಲ ಕೊಡ್ತಾನೆ. ಆದರೆ 7:30 ಶುರುವಾದಾಗ ಸಾಮಾನ್ಯವಾಗಿ ಆರಂಭದಲ್ಲಿ ಶುಭವಾದರೆ ಅಂತ್ಯದಲ್ಲಿ ಆಗಬೇಕು ಅಂತ ಏನೂ ಇಲ್ಲ. ಧರ್ಮ, ನೀತಿ, ಸತ್ಯ, ಪ್ರಜಾ ಸಂರಕ್ಷಣೆ, ಶನಿ ಸೇವಕ, ಪ್ರಜೆಗಳ ಸೇವಕನ ಇವರೆಲ್ಲ ಪ್ರಜಾ ಸೇವಕರೇ. ನಮ್ಮ ಸೇವೆ ಮಾಡೋಕ್ಕೆ ಅವ್ರದ್ದು ಪರಮಾತ್ಮ ನೇಮಿಸಿರೋದು. ಪ್ರಜಾಸೇವಕನ ಪರಿಪಾಲನೆ ಮಾಡಿದಲೇ ಅಧರ್ಮಭ್ರಷ್ಟನಾಗಿ ಧರ್ಮವನ್ನು ತಿಳಿಸೋದು, ಧರ್ಮದ ಬಗ್ಗೆ ಆಡದೆ ಆಡೋದು, ದೇವರ ನಿಂದನೆ ಮಾಡೋದು, ಗಂಗಾ ಸ್ನಾನ ಮಾಡದೇ ಇರೋದು, ಗಂಗಾ ಸ್ನಾನ ನಿಂದನೆ ಮಾಡೋದು, ಪಾಪಗಳು ಸೇರಿಕೊಂಡು ಕಡೆಗೆ ಯಾವುದಕ್ಕೆ ಉಪಯೋಗದಲ್ಲಿ ಬಿದ್ದು ಹೋಗ್ತಾನೆ.